ನೀವು ಈಗಾಗಲೇ ಪ್ರಿವ್ಯೂದಲ್ಲಿ ನೋಡಿರೋ ಥರ ಫೋಟೋ ಎಡಿಟಿಂಗ್ ಮಾಡಬೇಕು ಅಂದರೆ ನಾನು ಹೇಳೋ ಸ್ಟೆಪ್ನ ಫಾಲೋ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗಲೇ ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡ್ಕೊಳ್ಳಿ, ಯಾಕಂದರೆ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ನೀವು ಮೊದಲಿಗೆ ನಿಮ್ಮ ಮೊಬೈಲಲ್ಲಿ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಂಡಾದಮೇಲೆ ಅಲ್ಲಿ ಬಿಂಗ್ ಇಮೇಜ್ ಕ್ರಿಯೇಟರ್ ಅಂತ ಟೈಪ್ ಮಾಡಿ. ಅಲ್ಲಿ ಬರೋ ಮೊದಲನೇ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಕಾಣಿಸ್ತಿದೆಯಲ್ಲ ಮೊದಲನೇ ವೆಬ್ಸೈಟು, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವೇನಾದ್ರು ಫಸ್ಟ್ ಟೈಮ್ ಕ್ಲಿಕ್ ಮಾಡ್ಕೊತಾ ಇದ್ದರೆ ಇಲ್ಲಿ ಸರ್ಪ್ರೈಸ್ ಮೀ ಅಂತ ಇದೆಯಲ್ಲ, ಆ ಜಾಗದಲ್ಲಿ ಲಾಗಿನ್ ಅಥವಾ ಸೈನ್ ಅಪ್ ಅಂತ ಇರುತ್ತೆ, ಅದರ ಮೇಲೆ ಲಾಗಿನ್ ಮಾಡ್ಕೊಳ್ಳಿ. ಈಗ ಪ್ರಾಂಪ್ಟ್ ನಾನು ಈಗಾಗಲೇ ಪ್ರಾಂಪ್ಟ್ನ ಕ್ರಿಯೇಟ್ ಮಾಡಿದ್ದೀನಿ, ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ. ನಿಮಗೆ ಯಾವ್ಯಾವ ರೀತಿ ಇಮೇಜ್ ಬೇಕು ಅಂತ ಅದನ್ನು ಕ್ರಿಯೇಟ್ ಮಾಡ್ಕೊಳ್ಳೋದು. ಅದಾದಮೇಲೆ ಅಲ್ಲೇ ಕ್ರಿಯೇಟ್ ಅಂತ ಪ್ರೆಸ್ ಮಾಡಿದ್ರೆ ನಿಮಗೆ ಆ ಫೋಟೋ ಜನ್ರೇಟ್ ಆಗುತ್ತೆ. ನೀವೇನಾದ್ರು ಎಕ್ಸ್ಟ್ರಾ ಆ್ಯಡಿಂಗ್ ಮಾಡಬೇಕು ಅಂದರೆ ಅಲ್ಲಿ ನಿಮ್ಮ ಹೆಸರು ಅಲ್ಲಿದೆ ನೋಡಿ, ಅಲ್ಲಿ ನಿಮ್ಮ ಹೆಸರು ಮತ್ತು ಪ್ರೊಫೈಲು ಎಲ್ಲ ಚೇಂಜ್ ಮಾಡ್ಕೋಬೋದು. ನೀವು ಡ್ರೆಸ್ಸು, ಟ್ರೆಡಿಷ್ನಲ್ ಡ್ರೆಸ್ಸು ಆ ಥರ ಎಲ್ಲ ಟೈಪ್ ಮಾಡಿಕೊಂಡ್ರೆ ನಿಮಗೆ ಟ್ರೆಡಿಷ್ನಲ್ ಡ್ರೆಸ್ಸಲ್ಲಿ ಇಮೇಜು ಜನ್ರೇಟ್ ಆಗುತ್ತೆ AI ಮುಖಾಂತರ. ನೋಡಿ ಈಗ ಜನ್ರೇಟ್ ಆಗಿದೆ. ನಾನು ಟಿ ಶರ್ಟು, ಸ್ನಿಕರ್ಸ್ ಎಲ್ಲ ಹಾಕಿದೆ, ಅದಕ್ಕೆ ಈ ಥರ ಜನ್ರೇಟ್ ಆಗಿದೆ ನನ್ನ ಹೆಸರಲ್ಲಿ. ಅಲ್ಲಿ ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರಾಂಪ್ಟ್ ಕೊಟ್ಟಿರ್ತೀನಿ, ಅದರಲ್ಲಿ ನೀವು ನನ್ನ ಹೆಸರನ್ನ ತೆಗೆದುಬಿಟ್ಟು ನಿಮ್ಮ ಹೆಸರನ್ನ ಹಾಕೊಂಡ್ರೆ ನಿಮ್ಮ ಹೆಸರು ತೋರಿಸುತ್ತೆ ಪ್ರೊಫೈಲಲ್ಲಿ. ನೀವೇನಾದ್ರು ಬೇಕಾದ್ರೂ ಚೇಂಜಸ್ ಮಾಡ್ಕೋಬೋದು. ಟ್ರೆಡಿಷ್ನಲ್ ಡ್ರೆಸ್ಸು ಯಾವ ಡ್ರೆಸ್ ಬೇಕಾದ್ರೂ ತಗೊಂಡು ಹಾಕೋಬೋದು ಅಲ್ಲಿ. ನೋಡಿ ಎಷ್ಟು ನೀಟಾಗಿ ಕ್ಲಿಯರಾಗಿ ಜನ್ರೇಟ್ ಆಗಿದೆ ಇಮೇಜು. ಈ ಇಮೇಜ್ನ ಡೌನ್ಲೋಡ್ ಮಾಡ್ಕೋಬೇಕು ಅಂದರೆ ಲಾಂಗ್ ಪ್ರೆಸ್ ಮಾಡಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಡೌನ್ಲೋಡ್ ಆಗುತ್ತೆ. ನೋಡಿ ಈಗ ಇನ್ಸ್ಟಾಗ್ರಾಮ್ ಅಂತಿದೆಯಲ್ಲ, ಅದನ್ನು ತೆಗೆದು ವಾಟ್ಸಪ್ ಅಂತ ಟೈಪ್ ಮಾಡಿದ್ರೆ ವಾಟ್ಸಪ್ ಮೇಲೆ ಲೋಗೋ ಮೇಲೆ ಕೂತಿರೋ ಥರ ಬರುತ್ತೆ. ಇದೇ ರೀತಿ ನೀವು ಯಾವುದು ಟ್ವಿಟರ್ ಅಂತ ಟೈಪ್ ಮಾಡಿದ್ರೆ ಟ್ವಿಟರ್ ಲೋಗೋ ಮೇಲೆ ಕೂತ್ಕೊಳ್ಳೋ ಥರ ಬರುತ್ತೆ. ನೀವು ಯಾವ ಥರ ಕಮೆಂಟ್ ಕೊಡ್ತೀರೋ ಅದ್ರ ಮೇಲೆ ಅದು ಕ್ರಿಯೇಟ್ ಆಗುತ್ತೆ. ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದ್ರ ಮೇಲೆ ನೀವು ಟ್ರೈ ಮಾಡ್ಕೊಳ್ಳಿ. ನೋಡಿ ಈಗ ವಾಟ್ಸಪ್ದು ಕ್ರಿಯೇಟ್ ಆಗಿದೆ ಲೋಗೋ. ನೋಡಿ ಅಲ್ಲಿ ಹೆಸರು ಕೂಡ ಕಾಣಿಸ್ತಾ ಇದೆ, MR ಎಡಿಟ್ಸ್ ಕನ್ನಡ ಅಂತ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗಲೇ ಲೈಕ್ ಬಟನ್ ಮೇಲೆ ಒಂದು ಲೈಕ್ ಕೊಡಿ. ನೀವು ಒಂದೇ ಒಂದು ಲೈಕ್ ಕೊಡೋದು ನಮಗೆ ಮೋಟಿವೇಶನ್ನು. ಇಲ್ಲಿ ಬಾಯ್ಸ್ ಇಮೇಜ್ ಬದಲು ಗರ್ಲ್ಸ್ ಇಮೇಜ್ ಏನಾದ್ರು ಯೂಸ್ ಮಾಡಬೇಕಂದ್ರೆ ಅಲ್ಲಿ ಹ್ಯಾಂಡ್ಸಮ್ ಬಾಯ್ ಅಂತಿದೆಯಲ್ಲ, ಆ ಜಾಗದಲ್ಲಿ ಬ್ಯೂಟಿಫುಲ್ ಗರ್ಲ್ ಅಂತ ಏನಾದ್ರು ಟೈಪ್ ಮಾಡಿದ್ರೆ ಅಲ್ಲಿ ಲೇಡೀಸ್ ಗರ್ಲ್ಸ್ದು ಇಮೇಜು ಜನ್ರೇಟ್ ಆಗುತ್ತೆ. ನೋಡಿ ಈಗ ಮಾಡರ್ನ್ ಡ್ರೆಸ್ ಅಂತಿದೆಯಲ್ಲ, ಅದ್ರ ಮೇಲೆ ಟ್ರೆಡಿಷ್ನಲ್ ಡ್ರೆಸ್ ಅಂತ ಅದನ್ನು ಡಿಲೀಟ್ ಮಾಡಿ ಟ್ರೆಡಿಷ್ನಲ್ ಡ್ರೆಸ್ ಅಂತ ಟೈಪ್ ಮಾಡಿದ್ರೆ ಇಮೇಜ್ ಎಲ್ಲ ಟ್ರೆಡಿಷ್ನಲ್ ಡ್ರೆಸ್ಸಲ್ಲಿ ಇರೋ ಥರ ಜನ್ರೇಟ್ ಆಗುತ್ತೆ. ನೋಡಿ ಇವಾಗ ತೋರಿಸ್ತೀನಿ. ನೋಡಿ ಇಮೇಜು ಜನ್ರೇಟ್ ಆಗಿದೆ. ನೋಡಿ ಯಾವ್ಯಾವ ಥರ ಜನ್ರೇಟ್ ಆಗಿದೆ ಅಂತ ಕ್ರಿಯೇಟಿವ್ ಆಗಿ ಜನ್ರೇಟ್ ಆಗಿದೆ. ಇದೇ ಥರ ನೀವು ಕರ್ಲಿ ಹೇರ್ ಅಂತ ಕಮೆಂಟ್ನ ಯೂಸ್ ಮಾಡಿದ್ರೆ ಕರ್ಲಿ ಹೇರ್ ಇರೋದು, ಶಾರ್ಟ್ಸ್ ಇರೋದು ಎಲ್ಲ ಬರುತ್ತೆ. ನಿಮ್ಮ ಹೆಸರನ್ನ ಟೈಪ್ ಮಾಡಿಕೊಂಡ್ರೆ ನಿಮ್ಮ ಹೆಸರು ಪ್ರೊಫೈಲಲ್ಲಿರೋ ಥರ ಬರುತ್ತೆ. ನೋಡಿ ಅಲ್ಲಿ ಹ್ಯಾಂಡ್ಸಮ್ ಬಾಯ್ ಅಂತ ಇರೋದನ್ನ ಬ್ಯೂಟಿಫುಲ್ ಗರ್ಲ್ ಅಂತ ಹಾಕೋರೆ ಹುಡುಗಿರ ಹೆಸರಲ್ಲಿ ಮತ್ತು ಹುಡುಗಿರ ಲೋಗೋ, ಹುಡುಗಿ ಗರ್ಲ್ಸ್ ಇಮೇಜು ಲೋಗೋ ಮೇಲೆ ಕೂತಿರೋ ಥರ ಜನ್ರೇಟ್ ಆಗುತ್ತೆ. ಇದೇ ರೀತಿ ನೀವು ಕ್ರಿಯೇಟಿವ್ ಆಗಿ ಯಾವ ಥರ ಕಮೆಂಟ್ ಕೊಡ್ತೀರೋ ಆ ಥರ ಫೋಟೋ ಜನ್ರೇಟ್ ಆಗುತ್ತೆ. ನೋಡಿ ಗರ್ಲ್ಸ್ದು ಇಮೇಜು ಜನ್ರೇಟ್ ಆಗಿದೆ. ನೋಡಿ ಅದೇ ರೀತಿ ನೀವು ಯಾವ ಥರ ಕಮೆಂಟ್ ಕೊಡ್ತೀರೋ ಆ ಥರ ಇಮೇಜ್ನ ಜನ್ರೇಟ್ ಮಾಡಿಕೊಡುತ್ತೆ. ನೀವು ಫ್ರೆಂಡ್ಸ್ ಜೊತೆ ಇರೋ ಥರ ಮತ್ತು ಟಿ ಶರ್ಟ್ ಮೇಲೆ ನಿಮ್ಮ ಹೆಸರಿರೋ ಥರ ಆ ಥರ ಕಮೆಂಟ್ ಕೊಟ್ಟರೆ ಆ ಥರನೇ ಫೋಟೋ ಕ್ರಿಯೇಟ್ ಆಗಿ ಬರುತ್ತೆ. ನೋಡಿರಲ್ಲ, ಇದೇ ರೀತಿ ಹೆಚ್ಚಿನದಾಗಿ ಯಾವ್ದಾದ್ರು ವೀಡಿಯೋ ಎಡಿಟಿಂಗ್ ಟ್ಯುಟೋರಿಯಲ್ ಮತ್ತು ಫೋಟೋ ಎಡಿಟಿಂಗ್ ಟ್ಯುಟೋರಿಯಲ್ ಬೇಕು ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.